ಒಮ್ಮೆ ಎರಡೆರಡು ಹರಿ ಎರಡೆರಡು ವಾಯು. ನಾರಾಯಣಂ ನಿಖಿಲ ಪೂರ್ಣ ಗುಣೈಕ ದೇಹಂ ನಿರ್ದೋಷಮಪ್ಯತಮಪ್ಯಖಿಲೈಃ ಸುವಾಕ್ಯೈಃ ಅಸ್ಯೋದ್ಭವಾದಿದಮಶೇಷ ವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ನಮ ಸನ್ನಮಾಮಿ. ನಾರಾಯಣಂ ಗುಣೈಃ ಸರ್ವೈರುದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥಮುಚ್ಯತೆ. ಅಭ್ರಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ನಮಸ್ಸೇ ಗುರುಮ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಂ ಇಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಒಮ್ಮೆ ಎಲ್ಲ ಸೂತ್ರದ ಪಾರಾಯಣವನ್ನು ಮಾಡಿಬಿಡೋಣ. ನಾನು ಹೇಳಿಕೊಡ್ತೇನೆ, ಹೇಳ್ರಿ. ಓಂ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸಾ ಓಂ. ಓಂ ಜನ್ಮಾದಸ್ಯ ಯತಃ ಓಂ. ಓಂ ಶಾಸ್ತ್ರಯೋನಿತ್ವಾತ್ ಓಂ. ಓಂ ತತ್ತು ಸಮನ್ವಯಾತ್ ಓಂ. ಓಂ ಈಕ್ಷತೇರ್ ನಾಶಬ್ದಂ ಓಂ. ಓಂ ಗೌಣಶ್ಚೇನ್ನಾತ್ಮಶಬ್ದಾತ್ ಓಂ. ಓಂ ತನ್ನಿಷ್ಟಸ್ಯ ಮೋಕ್ಷೋಪದೇಶಾತ್ ಓಂ. ಈಗ 7 ಸೂತ್ರಗಳಾಗಿವೆ. ಹಿಂದಿನ 4 ಅಧಿಕರಣ, ಒಂದೊಂದು ಅಧಿಕರಣ ಕೂಡ ಒಂದೊಂದು ಸೂತ್ರದಿಂದ ಇತ್ತು. ಬರೀ ಒಂದೊಂದೇ ಸೂತ್ರ. ಈಗಿನದ್ದು ಹಾಗಲ್ಲ, ಒಂದೊಂದು ಅಧಿಕರಣದಲ್ಲಿ 7 ಸೂತ್ರ, 6 ಸೂತ್ರ, 10 ಸೂತ್ರ, ಹೀಗೆ ಶುರು ಆಗ್ತಾ ಹೋಗುತ್ತೆ. 2 ಸೂತ್ರ, ಈ ರೀತಿ ಶುರು ಆಗ್ತಾ ಹೋಗುತ್ತೆ. ಈಗ ನಡೀತಾ ಇರುವಂಥದ್ದು ಈಕ್ಷತ್ಯಧಿಕರಣ. ಈಗ ಆಗಬೇಕಾಗಿರುವಂತಹ ಸೂತ್ರ 8ನೇ ಸೂತ್ರ. ಇದಕ್ಕೆ ಈ ಸೂತ್ರ ಹೇಳಲಿಕ್ಕೆ ಏನು ಕಾರಣ ಅನ್ನೋದನ್ನು ನೋಡೋಣ. ಹಿಂದೆ ಆತ್ಮಶಬ್ದ ವಾಚ್ಯತ್ವವನ್ನ, ಬರೀ ಆತ್ಮಶಬ್ದ ವಾಚ್ಯನಾದವನು ಜೀವನೇ ಆಗ್ತಾನೆ ಅಂತಂದ ಮೇಲೆ ಜೀವನನ್ನೇ ನಾವು ಧ್ಯಾನ ಮಾಡಬೇಕು ಅಂತ ಎಲ್ಲ ಹೇಳಿದರು. ಇಲ್ಲ, ಆತ್ಮಶಬ್ದ ವಾಚ್ಯನಾದವನು ಪರಮಾತ್ಮನೇನಿ. ಯಾಕೆಂದರೆ ಯೋಗುಣೈ ಸರ್ವತೋ ಹೀನಃ ಎಷ್ಟ ದೋಷ ವಿವರ್ಜಿತ ಅಂತ ಹೀಗೆ ಎಲ್ಲ ಹೇಳಿದರು. ಹಾಗಾದರೆ ಯಾರು ದೋಷರಹಿತನಾಗಿದ್ದಾನೋ, ಯಾರು ಈ ಗುಣಗಳಿಂದ ಹೀನನಾಗಿದ್ದಾನೋ, ಹೇಯೋಪಾದೇಯ ರಹಿತ ಸ ಆತ್ಮೇತ್ಯಭಿಧೀಯತೆ ಅಂತೆಲ್ಲ ಹೇಳಿದರು. ಯಾರಿಗೆ ವಿಕಾರಗಳಿಲ್ಲವೋ, ಏರಿಳಿತಗಳಿಲ್ಲವೋ ಅವನೇ ಆತ್ಮ. ಹಾಗಾದರೆ ಜೀವ ಆಗೋದಿಲ್ಲ. ಆತ್ಮಶಬ್ದದ ಡೆಫಿನೇಷನ್ ಅನ್ನು ಹೇಳಿದರು, ಜೀವ ಆಗೋದಿಲ್ಲ ಅಂತ. ಅದೇ ವಿಷಯದಲ್ಲಿ ಈಗ ಇನ್ನೊಂದು ಪ್ರಮಾಣವನ್ನು ಕೊಡ್ತಾ ಇದ್ದಾರೆ. ಅಂದ್ರೆ ಏನು? ಆತ್ಮಶಬ್ದ ವಾಚ್ಯನಾದವನು ವಿಷ್ಣುವೇನೇ ಆಗ್ತಾನೆ ಹೊರತು ಜೀವ ಆಗೋದಿಲ್ಲ ಅಂತ ಹೇಳಿ ಇನ್ನೊಂದು ಯುಕ್ತಿಯನ್ನ ಹೇಳ್ತಾ ಇದ್ದಾರೆ. ಇಲ್ಲಿ PDF ಕಳಿಸಿದ್ದೇನೆ, ಅದನ್ನ ಓಪನ್ ಮಾಡಿ. ಎಲ್ಲರೂ ಸೂತ್ರವನ್ನು ಹೇಳಬೇಕು. ಓಂ ಹೇಯತ್ವ ವಚನಾಚ್ಚ ಓಂ. ಒಂದು ವೇಳೆ ನೀವು ಆತ್ಮಶಬ್ದ ವಾಚ್ಯನಾದನು ಜೀವ ಅಂತ ಹೇಳ್ತಿರಲ್ಲ, ಅವನಿಗೆ ಹೇಯತ್ವ ಅಂದ್ರೆ ಅವನನ್ನ
ಧ್ಯಾನ ಮಾಡಬೇಕು, ಅವನ್ನ ಧ್ಯಾನ ಮಾಡಿದವರು ಮೋಕ್ಷಕ್ಕೆ ಹೋಗ್ತಾರೆ ಅಂತ ಎಲ್ಲೂ ಹೇಳಿಲ್ಲ. ಹೇಯತ್ವ ಧ್ಯಾನಾದಿ ಅವಿಷಯತ್ವವನ್ನೇ ಹೇಳಿದ್ದಾರೆ. ಅವಚನಾಚ್ಚ ಹೀಗೆ ಧ್ಯಾನಾದಿ ಅವಿಷಯತ್ವವನ್ನೇ ಅವನಿಗೆ ಹೇಳಿರುವಂಥದ್ದು. ಅಥವಾ ಹೀಗೆ ಅರ್ಥ ಮಾಡಬಹುದು, ಧ್ಯಾನಾದಿ ಅವಿಷಯತ್ವವನ್ನ ವಿಷ್ಣುವಿಗೆ ಹೇಳಿಲ್ಲ. ಅಂದ್ರೇನು? ಧ್ಯಾನಾದಿ ವಿಷಯತ್ವವನ್ನೇ ವಿಷ್ಣುವಿಗೆ ಹೇಳಿದ್ದಾರೆ. ಬಹಳ ಕನ್ಫ್ಯೂಸ್ ಇದೆ ಇದು. ಹೇಯತ್ವ ಅವಚನಾಚ್ಚ. ಹೇಯತ್ವ ಅಂತಂದ್ರೆ ಧ್ಯಾನ, ನಾವು ಮಾಡುವಂತಹ ಯಾವುದೇ ಕ್ರಿಯೆಗಳಾಗಿರಬಹುದು, ಪ್ರಾಣಾಯಾಮ, ಇದಕ್ಕೆಲ್ಲ ವೇದ, ಇದಕ್ಕೆಲ್ಲ ಪರಮಾತ್ಮನ ವಿಷಯನಲ್ಲ, ಅವಿಷಯ ಅಂತ ಹೇಳಿ ಅವಚನಾಚ್ಚ ಹೇಳದೇ ಇರುವುದರಿಂದ, ಅರ್ಥಾತ್ ಧ್ಯಾನಕ್ಕೆ ಪರಮಾತ್ಮನೇ ವಿಷಯ ಅಂತ ಹೇಳಿರುವುದರಿಂದ, ವೇದಕ್ಕೆ ಮುಖ್ಯ ಪ್ರತಿಪಾದ್ಯ ಪರಮಾತ್ಮನೇ ಅಂತ ಹೇಳಿರುವುದರಿಂದ ಆತ್ಮಶಬ್ದ ವಾಚ್ಯನಾದವನು ಪರಮಾತ್ಮನೇ ಆಗ್ತಾನೆ ಹೊರತು ಜೀವನಲ್ಲ ಎಂದು ಹೇಳ್ತಾರೆ. ಭಾಷ್ಯ ಹೇಳಬೇಕು. ತಮೇವೈಕಂ ಜಾನಥ ಆತ್ಮಾನಂ ಅನ್ಯಾವಾಚೋ ವಿಮುಂಚಥ ಅಮೃತಸ್ಯೈಷ ಸೇತುಃ ಇತ್ಯನ್ಯೇಷಾಂ ಹೇಯತ್ವವಚನಾತ್ ಅಸ್ಯ ಅಹೇಯತ್ವವಚನಾತ್ ನ ಗೌಣ ಆತ್ಮ. ಏನು ಹೇಳಿದ್ದಾರೆ ಇಲ್ಲಿ? ತಮೇವೈಕಂ ಜಾನತ ಆತ್ಮಾನಂ ಅನ್ಯ ವಾಚೋ ವಿಮುಂಚತ. ಹೌದು, ಆತ್ಮಶಬ್ದ ಪ್ರಯೋಗ ಜೀವಾದಿ ರಾಶಿಗಳಲ್ಲಿ ಔಪಚಾರಿಕವಾದ ಪ್ರಯೋಗ ಇರಬಹುದು. ಆದರೆ ತಮೇವೇಕಂ ಜಾನಥ, ಅವನನ್ನೇ ತಿಳಿರಿ ನೀವು. ಯಾರು? ಪರಮಾತ್ಮನನ್ನೇ. ಅವನನ್ನೇ ತಿಳಿರಿ ನೀವು. ಯಾರು? ಆ ಪರಮಾತ್ಮನನ್ನೇ ಆತ್ಮ ಅಂತ ತಿಳಿರಿ. ಅನ್ಯ ವಾಚೋ ವಿಮುಂಚಥ, ಇನ್ನುಳಿದವರನ್ನ, ಅನ್ಯ ಇತರ ಜೀವರಾಶಿಗಳನ್ನ, ಆತ್ಮಶಬ್ದ ವಾಚ್ಯರು ಜೀವರು ಅಂತೇನು ಹೇಳ್ತೀರಿ, ಬ್ರಹ್ಮಾದಿ ಪರ್ಯಂತ ಜೀವರು ಅಂತೇನು ಹೇಳ್ತೀರಿ, ಬ್ರಹ್ಮದೇವರ ಶುರು ಮಾಡಿ. ವಿಮುಂಚಥ, ಅವರನ್ನು ಬಿಟ್ಟು ಬಿಡಿ. ಯಾಕೆ ಅಂತಂದರೆ ಏಷಃ ಅಮೃತಸ್ಯ ಏಷಃ ಸೇತು. ಅಮೃತ ಶಬ್ದ ವಾಚ್ಯವಾದದ್ದು ಮೋಕ್ಷ. ಆ ಮೋಕ್ಷಕ್ಕೆ ಏಷಃ ಸೇತು, ಇವನೇ ಸೇತು, ಇನ್ಯಾರೂ ಅಲ್ಲ. ಇವನೇ ಆಶ್ರಯ. ಮೋಕ್ಷಕ್ಕೆ ಹೋಗುವಂಥವರಿಗೆ ಮತ್ತು ಮೋಕ್ಷ ಕೂಡ, ಅರ್ಥಾತ್ ಮುಕ್ತಿಯೋಗ್ಯರಿಗೆ ಮತ್ತೆ ಮೋಕ್ಷಕ್ಕೆ ಇವನೇ ಆಶ್ರಯ. ಅಮೃತ ಶೈಷ ಸೇತು ಇತ್ ಅನ್ಯೇಷಾಂ ಹೇಯತ್ವಾತ್. ಅನ್ಯೇಷಾಂ ಅಂತಂದ್ರೆ ಜೀವಾದಿ ರಾಶಿಗಳಿಗೆ ಹೇಯ ಅವರು. ಹೇಯ ಅಂತಂದ್ರೆ ಧ್ಯಾನಾದಿಗಳಿಗೆ ಅವರು ವಿಷಯರಲ್ಲ. ಸಕಲ ಕರ್ಮಗಳನ್ನು ಅವರಲ್ಲಿ ನಾವು ಸಮರ್ಪಣೆ ಮಾಡೋದು ಅಲ್ಲ, ಸರಿಯಲ್ಲ. ಅವರ ಬಗ್ಗೆ ಹೆಚ್ಚಾಗಿ ತಿಳಿದುಕೊಳ್ಳೋದು ಅಲ್ಲ. ಬಹಳ ಸಕಲ ವೇದ್ಯದಿಂದ ಪ್ರತಿಪಾದ್ಯರು ಅವರಲ್ಲ, ಹೇಯರಾಗಿದ್ದಾರೆ. ಧ್ಯಾನಾದಿ ತ್ಯಾಜ್ಯತೆಯನ್ನು ಹೇಳಿದ್ದಾರೆ ಎಂಬುದಾಗಿ ವಚನ ಇರೋದರಿಂದಾಗಿ. ಅಸ್ಯ ಅಹೇಯತ್ವಾತ್, ಅಸ್ಯ ಈ ವಿಷ್ಣುವಿಗೆ, ಈ ಪರಮಾತ್ಮನಿಗೆ, ಆತ್ಮಶಬ್ದವಚನದ ಆ ವಿಷ್ಣುವಿಗೆ ಅಹೇಯ, ಅವನು ಹೇಯನಲ್ಲ. ಧ್ಯಾನಾದಿಗಳಿಗೆ ಅವನೇ ಮುಖ್ಯ ವಿಷಯ ಅಂತ ಹೇಳಿದ್ದಾರೆ. ಅಸ್ಯ ಅಹೇಯತ್ವ ವಚನಾತ್, ಧ್ಯಾನಕ್ಕೆ ವಿಷಯನಾದವನು ಪರಮಾತ್ಮ. ವೇದಕ್ಕೆ ಮುಖ್ಯ ಪ್ರತಿಪಾದ್ಯನಾದವನು ಪರಮಾತ್ಮ ಎಂಬುದಾಗಿ ಮುಖ್ಯತೆಯ ಹೇಳಲ್ಪಟ್ಟಿದ್ದಾನೆ ಪರಮಾತ್ಮ. ಅದರಿಂದಾಗಿ ನ ಗೌಣ ಆತ್ಮ, ಅದರಿಂದಾಗಿ ಆ ಗೌಣ ಅಂದರೆ ಸ್ವಲ್ಪ ಕಡಿಮೆ ಅಂತ ಅರ್ಥ ಮಾಡಬಾರದು, ಗುಣ ವಿಶಿಷ್ಟ, ಸತ್ವ ರಜ
ತಮೋ, ಸತ್ವ ರಜಸ್ಸು ತಮಸ್ಸು, ಈ ಮೂರು ಗುಣಗಳಿಂದ ವಿಷ್ಟನಾದಂತಹ ಆ ಜೀವ ಆಗೋದಿಲ್ಲ. ಆತ್ಮಶಬ್ದ ವಾಚ್ಯನಾದವನು ಅವನು ಆಗೋದಿಲ್ಲ. ಆದ್ದರಿಂದಾಗಿ ಆತ್ಮಶಬ್ದ ವಾಚ್ಯನಾದ ಇನ್ನೊಂದು ಹೇಯತ್ವ ಅವಚನಾಚ್ಚ. ನೋಡಿ, ಹೇಯತ್ವವನ್ನ ಅರ್ಥಾತ್ ಧ್ಯಾನಾದಿಗಳ ಅವಿಷಯತ್ವವನ್ನ ಅವಚನಾಚ್ಚ, ಈ ಆತ್ಮಶಬ್ದ ವಾಚ್ಯನಾದ ವಿಷ್ಣುವಿಗೆ ಹೇಳದೇ ಇರುವುದರಿಂದ ಮತ್ತೇನು ಧ್ಯಾನಾದಿ ವಿಷಯತ್ವವನ್ನೇ ಹೇಳಿದ್ದಾರೆ. ಅದರಿಂದಾಗಿ ಆತ್ಮಶಬ್ದ ವಾಚ್ಯನಾದವನು ವಿಷ್ಣುವೇ ಆಗ್ತಾನೆ. ನೋಡ್ರಿ, ಎಲ್ಲ ಕಡೆಯಲ್ಲೂ ಅನೇಕ ಬಾರಿ ರುದ್ರದೇವರು ಕೂಡ ಒಮ್ಮೆ ಸತ್ಯಲೋಕಕ್ಕೆ ಹೋಗಿ ಬ್ರಹ್ಮನನ್ನ ಕೇಳಿದರಂತೆ. ರುದ್ರದೇವರು, ಮನೋನಿಯಾಮಕ ರುದ್ರದೇವರು, ಏನ ಶ್ರೋತ್ರಮಿದಂ ಶ್ರುತಂ, ನಮ್ಮ ಶ್ರೋತ್ರೇಂದ್ರಿಯ ನಮ್ಮ ಹಿಡಿತದಲ್ಲಿಲ್ಲ, ನಮ್ಮ ಗ್ರಹಣೇಂದ್ರಿಯ ನಮ್ಮ ಹಿಡಿತದಲ್ಲಿಲ್ಲ, ಎಷ್ಟು ತಗೊಳ್ಬಾರದು ಅಂತಂದ್ರೂ ದುರ್ಗಂಧ ಬಂದೇ ಬಿಡ್ತದೆ. ತಲವಕಾರದಲ್ಲಿ ಕೇಳ್ತಾರಲ್ಲಿ. ಅದಕ್ಕೆ ಯಾರವನು ನಿಯಾಮಕ ಅಂತ ರುದ್ರದೇವರು, ಅವರು ಸರ್ವಜ್ಞರೇ, ಅವರ ಯೋಗ್ಯತೆಗೆ ಸರ್ವಜ್ಞರೇ, ಆದರೂ ನಮಗೋಸ್ಕರವಾಗಿ ಕೇಳುವಂಥದ್ದು. ಯಾರವ ನಿಯಾಮಕ ಅಂತ ಕೇಳಿದಾಗ ಬ್ರಹ್ಮದೇವರು ಸೌ ಅವನೇ ಅವನೇ ಅಂತ ಹೇಳ್ಬಿಡ್ತಾನೆ. ಅವನೇ ಯಾರು? ಪರಮಾತ್ಮನೇನೆ ಅಷ್ಟೇ. ಅನೇಕ ಕನ್ನಡದ ಹಾಡುಗಳಲ್ಲೂ ಕೂಡ ಅವನೇ ಅಂತ ಬಂದ್ಬಿಡ್ತದೆ ಪರಮಾತ್ಮನ ಬಗ್ಗೆ ಹೇಳುವಂಥದ್ದು. ಚಲನಚಿತ್ರದ ಹಾಡುಗಳಲ್ಲಿ ಅಂದರೆ ನಾವು ಒಂದು ವಿಷಯವನ್ನ ಎಲ್ಲಿ ಬೇಕಾದರೂ ನಾವು ಗ್ರಹಣೆ ಮಾಡಬೇಕು ಅಂತ. ತಮೈವೇಕಂ ಜಾನತ ತಂ ಏಕಮೇವ ಜಾನತ, ಅವನನ್ನೇ ನೀವು ತಿಳಿಯಿರಿ ಅಂತ. ಇಲ್ಲಿ ಅಂದರೆ ನನಗೆ ಒಂದು ಹಾಡಬೇಕು ಅಂತ, ಅದು ಚಲನಚಿತ್ರದ, ಅದನ್ನು ಯಾಕೆ ಹೇಳಬೇಕು ಅಂತಂದ್ರೆ ಅದರಲ್ಲೂ ಅವನೇ ಅಂತ ಬರ್ತದೆ, ಅವನೇ ಕಾರಣ ಅಂತ. ಕೇಳಿರ್ತೀರಿ ಎಲ್ಲರೂ. ಅಂದರೆ ಹಿಂದಿನ ಹಾಡುಗಳು ಅಥವಾ ಹಿಂದಿನ ಹಾಡನ್ನು ಬರೆಯುವಂಥವರು ಎಷ್ಟು ಒಂದು ಭಗವದ್ಭಕ್ತರಾಗಿದ್ದರು ಅಂತ. ಆಸೆಯೆಂಬ ಬಿಸಿಲು ಕುದುರೆ ಏಕೇರುವೆ, ಮರಳುಗಾಡಿನಲ್ಲಿ ಸುಮ್ಮನೇಕೆ ಅಲೆಯುವೆ, ಅವನ ನಿಯಮ ಮೀರಿ ಇಲ್ಲಿ ಏನು ಸಾಗದು, ನಾವು ಬಯಸಿದಂತೆ ಬಾಳಲೇನು ನಡೆಯದು, ನಿರಾಶೆಯೇತಕೆ ಹತಾಶೆಯೇತಕೆ, ಅದೇನೇ ಬಂದರೂ ಅವನ ಕಾಣಿಕೆ. ಏನೇ ಬರಲಿ ಅವನ ಕಾಣಿಕೆ, ಅವನೇ ಎಲ್ಲದಕ್ಕೂ ಅವನೇ ಕಾರಣ, ಎಲ್ಲ ಸಿದ್ಧ ಆಗೋಗ್ಬಿಟ್ಟಿದೆ ಅಂತ. ಹೀಗೆ ಸೌ ಅಂದ್ರೆ ಬ್ರಹ್ಮದೇವರು ಸೌ ಅಂತ ಹೇಳ್ಬಿಡ್ತಾರೆ. ಅವನೇ ಎಲ್ಲದಕ್ಕೂ ಅವನೇ ಕಾರಣ ಅಷ್ಟೇ, ಮುಂದೆ ಮಾತೇ ಇಲ್ಲ. ಹಂಗೆ ಇಲ್ಲಿ ತಮೈವೇಕಂ ಜಾನಥ, ಆತ್ಮಶಬ್ದ ವಾಚ್ಯನಾದನು ಅವನೇನೆ. ಅನ್ಯಾವಾಚೋ ವಿಮುಂಚದ, ಉಳಿದಿದ್ದವರನ್ನ ಬಿಟ್ಟು ಬಿಡ್ರಿ, ಲೆಕ್ಕಕ್ಕೆ ಇಟ್ಕೊಳ್ಬೇಡ್ರಿ ಅಂತ ಹೇಳ್ತಾರೆ. ಪ್ರಯೋಗ ಕಂಡಿದೆಯಲ್ಲ, ಔಪಚಾರಿಕ ಪ್ರಯೋಗ, ಸುಮ್ಮನೆ ಕರಿತೇವೆ ಅಷ್ಟೇ, ಏನೂ ಉಪಯೋಗ ಇಲ್ಲ. ಆದ್ದರಿಂದ ಅಮೃತಸ್ಯ ಏಷ ಸೇತು, ಆ ಮೋಕ್ಷಕ್ಕೆ ಇವನೇ ಮುಖ್ಯ ಆಶ್ರಯ, ಮುಕ್ತರಿಗೂ ಮೋಕ್ಷಕ್ಕೂ. ಹೀಗೆ ಆತ್ಮಶಬ್ದ ವಾಚ್ಯನ ವಿಷ್ಣುವೇನೇ ಆಗಿದ್ದಾನೆ ಅಂತ ಇದರಲ್ಲಿ ಏನಾದರೂ ಪ್ರಶ್ನೆ ಇದ್ರೆ ಕೇಳಿ. ಪ್ರಶ್ನೆ ಇಲ್ಲ ಆಚಾರ್ಯ. ಇಲ್ಲಿ ಈ ಈ ಸೂತ್ರ ಹೆಂಗೆ ಅಂತಂದ್ರೆ ಡಬಲ್ ನೆಗೆಟಿವ್ ಮೇಕ್ಸ್ ಪಾಸಿಟಿವ್ ಅಂತ. ಎಕ್ಸಾಕ್ಟ್ಲಿ ಹೌದು ಹೌದಲ್ವಾ? ಯಾಕೆಂದ್ರೆ ಅವಿಷತ್ವನ್ನ ಅವಚನಾತ್, ನನಗೆ ಹಸಿವಿಲ್ಲ ಅಂತಿಲ್ಲ, ಅದರ ಅಂದ್ರೆ ಹಸಿವಿದೆ ಅಂತ ಅರ್ಥ. ಆ ವಿಷಯನ ನಾ ಹೇಳಿಲ್ಲ ಅಂತಂದ್ರೆ ಈ ವಿಷಯನ ಹೇಳ್ತಾ ಇದ್ದೀನಿ ಅಂತ. ಹೌದು ಸರಿ. ಇನ್ನೊಂದು ಯುಕ್ತಿಯನ್ನೇ ಕೊಡ್ತಾ, ಆತ್ಮಶಬ್ದ ವಾಚ್ಯನಾದವರು ವಿಷ್ಣುವೇ ಅಂತ ಇನ್ನೂ ಸಮರ್ಥನೆ ಮಾಡ್ತಾ ಇದ್ದಾರೆ. ಒಂದರಿಂದ ಸಾಕಾಗಿತ್ತಲ್ಲ.
ಇಷ್ಟು ಯಾಕೆ ಅಂತಂದರೆ ನಾವು ಎಷ್ಟು ಯುಕ್ತಿಗಳನ್ನು ಕೊಡ್ತೇವೋ ಅಷ್ಟು ಪ್ರಬಲವಾಗತ್ತೆ ನಾವು ಸಾಧಿಸುವಂತಹ ಒಂದು ಕ್ರಿಯೆ. ಈಗ ನಾವು ಆತ್ಮಶಬ್ದ ವಾಚ್ಯನಾದವನು ವಿಷ್ಣುವೇ ಅಂತ ಸಾಧನೆ ಮಾಡ್ತಾ ಇದ್ದೇವೆ. ಹೆಚ್ಚೆಚ್ಚೆಚ್ಚೆಚ್ಚು ನಾವು ಯುಕ್ತಿಯನ್ನು ಕೊಟ್ಟಾಗ ಇನ್ನೂ ಪ್ರಬಲವಾಗತ್ತೆ ಅಂತ ಎಲ್ಲರೂ ಹೇಳಬೇಕು. ಓಂ ಸ್ವಾಪ್ಯಯಾತ್ ಓಂ, ಸ್ವಾಪ್ಯಯಾತ್ ಓಂ. ಈ ಶಬ್ದದಲ್ಲಿ, ಈ ಸೂತ್ರದಲ್ಲಿ ಬರುವಂಥದ್ದು ಏನು ಅಂತಂದರೆ, ಪರಮಾತ್ಮನಿಗೆ ನೀವೆಲ್ಲರೂ ಕೇಳಿರೋ ಹಾಗೆ ಗರುಡ ಮಾರ್ಗ, ಶೇಷ ಮಾರ್ಗ ಅಂತ ಎಲ್ಲ ಕೇಳಿರ್ತೀರಿ. ಅವರವರು ಇಂತಿಂತಲ್ಲಿ ಸೇರಿಕೊಂಡು ಹೋಗ್ತಾರೆ. ರುದ್ರದೇವರೇ ನೆಕ್ಸ್ಟ್ ಶೇಷದೇವರು ಆಗುವಂಥದ್ದು. ಆ ಗರುಡಶೇಷರಿಗೆ ವಾಯುವಿನಲ್ಲಿ, ಚತುರ್ಮುಖನಲ್ಲಿ ಕೆಲವೊಬ್ಬರಿಗೆ, ಚತುರ್ಮುಖ ಮತ್ತು ವಾಯುದೇವರಿಗೆ ಪರಮಾತ್ಮನಲ್ಲಿ ಲಯ ಅಂತ. ಪರಮಾತ್ಮನಿಗೆ ಯಾರಲ್ಲಿ ಲಯ? ಯಾರಲ್ಲೂ ಇಲ್ಲ. ತನ್ನಲ್ಲಿ ತಾನು ಲಯನಾಗಿರ್ತಾನಷ್ಟೇ. ಅದನ್ನು ಹೇಳ್ತಾ ಇದ್ದಾರೆ. ಸ್ವಾಪ್ಯಯಾತ್, ಸ್ವ ಆಪ್ಯಯಾತ್ ಅಂತ ಹೀಗೆ ಬಿಡಿಸ್ಕೊಳ್ಬೇಕು. ದ್ವಿಪದಾತ್ಮಕವಾದಂತಹ ಸೂತ್ರ. ಸ್ವ ತನ್ನಲ್ಲಿಯೇನೇ, ಆಪ್ಯಯ ತನಗೆ ವಿಲೀನತೆ ಹೇಳಿರುವುದರಿಂದ ಅಂದರ್ಥ. ಹಾಗಾದರೆ ಯಾರು ಆತ್ಮಶಬ್ದ ವಾಚ್ಯನಾದವನು ಆ ನಿರ್ಗುಣನಾದ ಬ್ರಹ್ಮನೇ ವಾಚ್ಯ. ಹಾಗಯ್ಯೋ ಯಾವುದು ಗುಣಗಳೇ ಇಲ್ಲ ಅಂತ ಅರ್ಥ ಅಲ್ಲ. ನೀವು ಗೌಣ ಅಂತಂದ್ರಾಗ ಗುಣಸಹಿತ ಅಂತ ಹೇಳಿದೆ. ಯಾವ ಗುಣಗಳು? ಸತ್ವರಜಸ್ತಮೋ ಗುಣಗಳು. ಗುಣತ್ರಯ. ಹೌದಾ? ಈಗ ಪರಮಾತ್ಮ ನಿರ್ಗುಣ ಅಂತಂದ್ರೆ ಆ ಮೂರು ಗುಣಗಳಿಂದ ರಹಿತನಾಗಿದ್ದಾನೆ ಅಂತ ಅರ್ಥ. ಪ್ರಕೃತಿಜನ್ಯವಾದ ಆ ತ್ರಿಗುಣರಹಿತನಾದ ಪರಮಾತ್ಮ ಇಸ್ ಈಕ್ವಲ್ ಟು ನಿರ್ಗುಣ ಪರಮಾತ್ಮ ಅಂತ ಅರ್ಥ. ತ್ರಿಗುಣಾತೀತನಾದ ನಿರ್ಗುಣನಾದ ಆ ವಿಷ್ಣುವೇನೆ, ಆ ಬ್ರಹ್ಮನೇನೆ ಆತ್ಮಶಬ್ದ ವಾಚ್ಯನಾಗಿದ್ದಾನೆ. ಸ್ವ ಆಪ್ಯಯಾತ್ ತನ್ನಲ್ಲಿಯೇ ತನಗೆ ಲೀನತೆ ಹೇಳಿರುವುದರಿಂದ. ಇಲ್ಲಿ ಮುಂದೆ ಹೇಳ್ತಾರೆ ನೋಡಿ ಭಾಷ್ಯದಲ್ಲಿ, ಇದನ್ನು ಕೇಳಿರ್ತೀರಿ ನೀವು. ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಸ ಆತ್ಮನ ಆತ್ಮಾನಂ ಉದ್ಧೃತ್ಯ ಆತ್ಮನ್ನೇವ ವಿಲಾಪಯತಿ ಅಥ ಆತ್ಮೈವ ಭವತಿ. ಈಗ ಕೂಡಿಸಿ ಹೇಳ್ತೇನೆ. ಸ ಆತ್ಮನ ಆತ್ಮಾನಮುದ್ಧೃತ್ಯ ಆತ್ಮನ್ನೇವ ವಿಲಾಪಯತ್ಯಥಾತ್ಮೈವ ಭವತಿ. ಸ ದೇವೋ ಬಹುಧಾ ಭೂತ್ವಾ ನಿರ್ಗುಣಃ ಪುರುಷೋತ್ತಮಃ ಏಕೀಭೂಯಃ ಪುನಃ ಶೇತೆ ನಿರ್ದೋಷೋ ಹರಿರಾಧಿಕೃತ್ ಇತಿ. ಇಲ್ಲಿ ತನಕ ಸಾಕು. ಇದರ ಅರ್ಥವನ್ನು ನೋಡೋಣ. ನೋಡಿ, ಅಧಃ ಪರಮಾತ್ಮನದ್ದು ವಿಶ್ವರೂಪ. ಯಾವ ರೂಪವನ್ನು ನೋಡಬೇಕು? ಅರ್ಜುನನಿಗೆ ಅದೇ ಕನ್ಫ್ಯೂಸ್ ಆಗಿದ್ದು. ನಿನ್ನ ರೂಪವನ್ನು ತೋರಿಸು ಅಂತ ಹೇಳಿ ಏನೋ ಕೇಳಿಬಿಟ್ಟ. ತೋರಿಸಿದಾಗ ಕೆಳಗೆ ನೋಡ್ತಾನೆ, ಪಾದಗಳು ಮಾತ್ರ. ಅಂದರೆ ಅಷ್ಟು ಸಂಪೂರ್ಣ ನೋಡ್ಲಿಕ್ಕೆ ಆಗ್ತಿಲ್ಲ. ಅಷ್ಟು ದೊಡ್ಡ ರೂಪ ಪರಮಾತ್ಮನದ್ದು. ಎಂತಹ ದಿವ್ಯಂ ದದಾಮಿ ತೇ ಚಕ್ಷು ಪಶ್ಯಮೇ ರೂಪಮೇಶ್ವರಂ ಅಂತ ಹೇಳಿರಬಹುದು. ನಿನ್ನ ಕಣ್ಣಿಗೆ ಶಕ್ತಿಯನ್ನು ಕೊಡ್ತೇನೆ ನೋಡು ಅಂತ. ಆ ರೂಪವನ್ನು ನೋಡಲಿಕ್ಕೆ ಶಕ್ತಿ ಅಷ್ಟೇ. ಸಂಪೂರ್ಣ ರೂಪ ನೋಡ್ಲಿಕ್ಕೆ ಎಂತಹ ಶಕ್ತಿ ಉಳ್ಳವರಿಗೂ ಆಗೋದಿಲ್ಲ. ಕೆಳಗೆ ನೋಡೋ ಬರೀ ಪಾದಗಳು ಮಾತ್ರ. ಮೇಲೆ ನೋಡ್ತಾನೆ, ಕೆಳಗಿನ ಕಾಣೋದಿಲ್ಲ. ಈ ಕಡೆ ನೋಡ್ತಾನೆ, ಇಡೀ ಹೋಲ್ ಬಾಡಿ ಕಾಣೋದಿಲ್ಲ. ಹೀಗೆ ಅದಕ್ಕೆ ಅಧಃ ರೂಪಂ ಪೂರ್ಣಂ ಇಲ್ಲಿ ಹೇಳ್ತಿರೋದು. ಆ ಪ್ರಸಿದ್ಧವಾದ ಅಧಃ ಮೂಲ ರೂಪವು, ಕೆಳಗಿನ ರೂಪವು
ಅದೂ ಕೂಡ ಸಂಪೂರ್ಣವಾಗಿದೆ. ಇದಂ ರೂಪಂ ಪೂರ್ಣಂ. ಆಯ್ತಪ್ಪ, ಅದಹ ರೂಪಂ ಪೂರ್ಣಂ ಸರಿ. ಮೇಲು ನೋಡ್ತಾನೆ, ಆ ಕಡೆ ನೋಡ್ತಾನೆ, ಎಲ್ಲ ಭಾಗಗಳು ಎಲ್ಲ ರೂಪಗಳು ಪೂರ್ಣವಾಗಿವೆ. ಅವತಾರ ರೂಪ ಕೂಡ ಪರಿಪೂರ್ಣವಾಗಿದೆ. ಪೂರ್ಣಂ ಅದಹ ಪೂರ್ಣಂ ಇದಂ. ಪೂರ್ಣಂ ಇದಂ ಅಂದರೆ ಇದಂ ಅಂತಂದ್ರೆ ನಾವು ಇದು ಅಂತ ಯಾವಾಗ ಹೇಳ್ತೇವೆ? ಕಣ್ಣು ಮುಂದೆ ಇದ್ದಾಗ. ಹಾಗಾದ್ರೆ ಅವತಾರ ರೂಪ ಪರಮಾತ್ಮನ ನೋಡಬೇಕು ಅಂದ್ರೆ ಅಷ್ಟು ಅನಾಯಾಸವಾಗಿ ನೋಡಬೇಕು ಅಂದ್ರೆ ಅವತಾರ ಮಾಡಿದಾಗ ಅಲ್ಲಿರುವಂತಹ ಅನೇಕ ಜನರು ನೋಡಿರ್ತಾರೆ. ಇದಂ ಅಂತ ಹೇಳಕ್ ಮುಂದಿರ್ಬೇಕಲ್ಲ. ಇದಂ ಪ್ರತ್ಯಕ್ಷಗತಂ ಸ್ಯಾತ್. ಇದಂ ಶಬ್ದ ವಾಚ್ಯವಾದದ್ದು ಯಾವತ್ತೂ ಪ್ರತ್ಯಕ್ಷವಾಗಿ ಇರ್ತದಂತೆ. ಮುಂದೆ ಇರುವಂಥದ್ದಕ್ಕೆ ನಾವು ಇದು ಅಂತ ಹೇಳಬೇಕು. ಕಾಣದೇ ಇರೋದನ್ನ ಇದು ಅಂತ ಹೇಳಿಕ್ಕಾಗತ್ತಾ? ಪೂರ್ಣಂ ಇದಂ. ಇದಂ ರೂಪಂ, ಈ ಅವತಾರ ರೂಪವು ಪೂರ್ಣ. ಮತ್ತೇನು? ಪೂರ್ಣಾತ್ ಪೂರ್ಣ ಮುದಚ್ಯತೆ. ಪೂರ್ಣಾತ್ ಆ ಪರಿಪೂರ್ಣವಾದ ಮೂಲ ರೂಪದಿಂದ ಈ ಪೂರ್ಣವಾದ ಅವತಾರ ರೂಪಗಳು ಕೂಡ ಹೊರಬೀಳುತ್ತವೆ. ಒಂದು ಪೂರ್ಣವಾದ ಒಂದು ಪೇಪರ್ ಇದೆ ಅನ್ಕೊಡ್ರಿ, ಎಲ್ಲೂ ಕಟ್ಟಾಗಲಿ, ಏನೂ ತುಂಡಾಗಿಲ್ಲ, ಸ್ವಲ್ಪ ಹರಿಬೇಕು. ಇದು ಅಪರಿಪೂರ್ಣ, ಇದು ಅಪರಿಪೂರ್ಣ. ಇದರಲ್ಲಿ ಏನು ಸ್ವಲ್ಪ ಹರಿರಿ, ಮೊದಲೇ ಅಪರಿಪೂರ್ಣ, ಇದು ಅಪರಿಪೂರ್ಣ, ಇದು ಅಪರಿಪೂರ್ಣ. ಪರಮಾತ್ಮನದ್ದು ಹಾಗಲ್ಲ. ಇದು ಮೂಲ ರೂಪ, ಇದರಿಂದ ಒಂದು ಇನ್ನೊಂದು ಅವತಾರ ಬಂತು, ಇದೂ ಪೂರ್ಣ, ಇದೂ ಪೂರ್ಣ. ಇದರಿಂದ ಇನ್ನೊಂದು ಅವತಾರ ಬಂತು ಅಂತ ತಿಳ್ಕೊಳ್ಳಿ, ಅದೂ ಪೂರ್ಣ, ಇದೂ ಪೂರ್ಣ, ಇದೂ ಪೂರ್ಣ. ಪೂರ್ಣಾತ್ ಪೂರ್ಣ ಮುದಚ್ಯತೆ. ಆ ಪೂರ್ಣವಾದ ಮೂಲ ರೂಪದಿಂದ ಬಂದಿರುವಂತಹ ಈ ಪೂರ್ಣಸ್ಯ, ಈ ಪೂರ್ಣ ಅಂತಂದ್ರೆ ಈ ಅವತಾರ ರೂಪಗಳು ಅದು ಕೂಡ ಪೂರ್ಣವೇ ಆಗಿದೆ. ಪೂರ್ಣವಾಗಿಯೇನೆ ಹೊರಬೀಳೋದು. ಅದಕ್ಕೆ ಹೇಳೋದು ಪರಮಾತ್ಮನ ಅವತಾರಕ್ಕೂ ಪರಮಾತ್ಮನಿಗೂ ಯಾವುದೇ ರೀತಿಯಾದಂತಹ ಭೇದ ಇಲ್ಲ. ಗುಣತಃ, ಕಾಲತಃ, ದೇಶತಃ, ಶಕ್ತಿತಃ, ಕ್ರಿಯತಃ. ಅದನ್ನೇ ಹೇಳಿದ್ದು ನೇಹ ನಾನಾಸ್ತಿ ಕಿಂಚನ. ಕಿಂಚನ ಅವತಾರ ರೂಪೇ. ಅವತಾರಗಳಲ್ಲಿ ನಾನಾ ಕಿಂಚನ ನಾಸ್ತಿ. ಇಹ ಅಂತಂದ್ರೆ ಈ ಅವತಾರ ರೂಪಗಳಲ್ಲಿ ನಾನಾ ಭೇದ ಅಂದ್ರೆ ಮೂಲ ರೂಪದಲ್ಲಿ ಯಾವ ಒಂದು ಶಕ್ತಿ ಇದೆ, ಯಾವ ಒಂದು ಜ್ಞಾನ ಇದೆ, ಯಾವ ಒಂದು ಸತ್ವ ಇದೆ, ಕ್ರಿಯೆ ಇದೆ, ಎಷ್ಟು ಗುಣಗಳಿಂದ ಪರಿಪೂರ್ಣನಾಗಿದ್ದಾನೆ, ಅನಂತ ಗುಣಗಳಿಂದ ಪರಿಪೂರ್ಣನಾಗಿದ್ದರೆ ಆ ಒಂದು ಮೂಲ ರೂಪ. ಇದು ಅವತಾರ, ಇದರಲ್ಲಿ ಸಾಧ್ಯ ಇಲ್ಲ. ಇಹ ಕಿಂಚನ ನಾನಾ ನಾಸ್ತಿ. ಈ ಅವತಾರ ರೂಪದಲ್ಲಿ ಸ್ವಲ್ಪವೂ ನಾನಾ ಭೇದ ಅನ್ನುವಂಥದ್ದು ಇಲ್ಲ. ಮೂಲ ರೂಪವು ಎಷ್ಟು ಗುಣಗಳಿಂದ ಪರಿಪೂರ್ಣವಾಗಿದೆಯೋ ಅವತಾರ ರೂಪವು ಕೂಡ ಅಷ್ಟೇ ಗುಣಗಳಿಂದ ಪರಿಪೂರ್ಣವಾಗಿದೆ. ಅದನ್ನೇ ಹೇಳಿದ್ದು ಪೂರ್ಣಾತ್ ಪೂರ್ಣ ಮುದಚ್ಯತೆ. ಪೂರ್ಣಸ್ಯ ಪೂರ್ಣಮಾದಾಯ. ಪೂರ್ಣಸ್ಯ ಆ ಪರಿಪೂರ್ಣವಾದ ಮೂಲ ರೂಪದಿಂದ ಪೂರ್ಣಮಾದಾಯ ಆ ಅವತಾರ ರೂಪಗಳನ್ನು ಪೂರ್ಣವಾಗಿ ಸ್ವೀಕರಿಸಬೇಕು. ಪೂರ್ಣಮೇವಾವಶಿಷ್ಯತೆ. ಅವಾಗಲೂ ಕೂಡ ಪೂರ್ಣವಾಗಿಯೇ ಉಳಿಯುತ್ತೆ. ಅದನ್ನೇ ಹೇಳಿದೆ ನಾನು ಪೇಪರ್ನ ದೃಷ್ಟಾಂತವನ್ನು ಕೊಟ್ಟು. ಈ ಪರಿಪೂರ್ಣವಾದ ಪೇಪರ್ ಸ್ವಲ್ಪ ನಾವು ಹರಿದುಕೊಂಡ್ರೆ ಇದು ಅಪರಿಪೂರ್ಣ, ಇದು ಅಪರಿಪೂರ್ಣ. ಇದು ಏನು ಸ್ವಲ್ಪ ಇದೆ, ಪರಿಪೂರ್ಣ ಅಂತೂ ಅಲ್ವೇ ಅಲ್ಲ, ತುಂಡಿದು. ಇದು ಸ್ವಲ್ಪ ಕಟ್ಟಾಗಿದೆ, ಪರಿಪೂರ್ಣ ಹೇಗಾಗತ್ತೆ? ಇದು ಕೂಡ ಅಪರಿಪೂರ್ಣ. ಪರಮಾತ್ಮನ ಹಾಗಲ್ಲ. ಪೂರ್ಣಸ್ಯ ಪೂರ್ಣಮಾದಾಯ. ಆ ಪೂರ್ಣನಾದ ಮೂಲ ರೂಪದಿಂದ ಪೂರ್ಣವಾದ ಅವತಾರ ರೂಪಗಳನ್ನು ತಗೊಂಡಾಗ ಎರಡೂ ಕೂಡ ಪರಿಪೂರ್ಣ. ಇದು ಪರಮಾತ್ಮ ಶಕ್ತಿ. ಪೂರ್ಣಮೇವ ಅವಶಿಷ್ಯತೆ. ಉಳಿಯೋದು ಪೂರ್ಣವೇನೆ, ಇನ್ನೇನೂ ಇಲ್ಲ. ಪೂರ್ಣಮೇವ ಅವಶಿಷ್ಯತೆ. ಇದೂ ಕೂಡ ಪರಿಪೂರ್ಣ, ಇದೂ ಕೂಡ ಪರಿಪೂರ್ಣ. ಆದ್ದರಿಂದ ಉಳಿಯೋದು ಪರಿಪೂರ್ಣತೆ ಮಾತ್ರ ಉಳಿಯುವಂಥದ್ದು ಪರಮಾತ್ಮನ ಹತ್ತಿರ ಅಂತ. ಹೀಗೆ ಪರಮಾತ್ಮನ ಒಂದು ವಿಶೇಷವಾದ ಗುಣವನ್ನು ಹೇಳಿದರು.
ಅದರ ಮುಂದಿಂದು ವಾಕ್ಯ ಹೊರಡುತ್ತೆ, ಸ ಆತ್ಮಾನಮಾತ್ಮಾನಂ ಉದ್ಧತ್ಯ. ಅಂತಹ ವ್ಯಕ್ತಿಯೇನೆ ಆತ್ಮನಃ ಆ ಪರಮಾತ್ಮನೇನೆ ಆತ್ಮನಃ ಆತ್ಮಾನಮುದ್ಧತ್ಯ ತನ್ನಿಂದಲೇನೆ ತನ್ನ ಅವತಾರಗಳನ್ನು ತೋರಿಸ್ತಾನೆ ಇಡೀ ಜಗತ್ತಿಗೆ. ಮತ್ತೇನು? ಆತ್ಮನ್ನೇವ ವಿಲಾಪಯತಿ. ಆ ಒಂದು ರೂಪವನ್ನು ತನ್ನಲ್ಲಿಯೇ ಮತ್ತೆ ಅದನ್ನು ಲಯಗೊಳಿಸ್ತಾನೆ, ಐಕ್ಯವನ್ನು ಹೊಂದಿಸ್ತಾನೆ ಪರಮಾತ್ಮ. ಆತ್ಮನಃ ಆತ್ಮಾನಂ ಉದ್ಧತ್ಯ, ತನ್ನ ದಿಸೆಯಿಂದಲೇನೆ ತನ್ನನ್ನು, ಅರ್ಥಾತ್ ಇನ್ನೊಂದು ಅವತಾರ ರೂಪವನ್ನು ಎತ್ತು ತೋರಿಸಿ, ಆತ್ಮನ್ನೇವ ತನ್ನಲ್ಲಿಯೇನೆ ವಿಲಾಪಯತಿ, ಐಕ್ಯ ಹೊಂದಿಸ್ತಾನೆ ಪರಮಾತ್ಮ. ಆದ್ದರಿಂದ ಆತ್ಮೈವ ಭವತಿ, ಆ ಅವತಾರ ರೂಪಕ್ಕೂ ಆ ಮೂಲ ರೂಪಕ್ಕೂ ಯಾವ ವ್ಯತ್ಯಾಸ ಇಲ್ಲ. ಆತ್ಮೈವ ಭವತಿ, ಮೂಲ ರೂಪಕ್ಕೂ ಅವತಾರಕ್ಕೂ ಯಾವುದೇ ರೀತಿಯಾದಂತಹ ವ್ಯತ್ಯಾಸ ಇಲ್ಲ. ಹೆಸರು ಚೇಂಜ್ ಇರಬಹುದಷ್ಟೇ. ಈಗ ಇಲ್ಲಿ ಕೃಷ್ಣಾವತಾರ ಆಗಿದೆ, ಕೃಷ್ಣ ಅಂತ ಎಲ್ಲರೂ ಕರಿತಿರ್ಬೋದು, ವಾಸುದೇವ ಅಂತ ವಸುದೇವನ ಮಗ ವಾಸುದೇವನ ಕರಿತಿರ್ಬೋದು. ಇನ್ನೂ ಹಾಗೆ ನೋಡಿದರೆ ವಾಸುದೇವ ಮೂಲ ರೂಪವೇನೆ. ವಾಸುದೇವ ವಸುದೇವನ ಮಗ ಅಂತಲ್ಲ, ವಾಸನಾತ್ ವಾಸುದೇವೋಸಿ ವಾಸಿತಂತೆ ಜಗತ್ರಯಂ ಸರ್ವಭೂತ ನಿವಾಸೋಸಿ ವಾಸುದೇವ ನಮಸ್ತುತೆ. ಸಕಲ ಭೂತಗಳಲ್ಲಿ ಸಕಲ ಚರಾಚರ ಪ್ರಪಂಚದಲ್ಲಿ ವಾಸವಾಗಿದ್ದಾನೆ, ಆದ್ದರಿಂದ ಅವನು ವಾಸುದೇವ. ಆ ಅಸು ಅಂತಂದ್ರೆ ಪ್ರಾಣ, ಆ ಮುಖ್ಯ ಪ್ರಾಣನಿಗೂ ಪರಮುಖ್ಯ ಪ್ರಾಣ ಇವನು, ಅವನಲ್ಲಿರುವಂತಹ ಶಕ್ತಿ ಇವನದ್ದೇ. ಆದ್ದರಿಂದ ವಾಸುದೇವ ಇವನೇ, ಹೀಗೆ ನಿಜವಾದ ಅದರ ಅರ್ಥ. ಅದರಿಂದ ವಾಸುದೇವ ಅಂದರೆ ಮೂಲ ರೂಪವೇ ಅಂತೇನೆ ಅರ್ಥ. ಇದಕ್ಕೆ ಕೃಷ್ಣ ವಸುದೇವನ ಮಗ ಅಂತ ಅರ್ಥ ಅಷ್ಟೇ. ಆದ್ದರಿಂದ ಹೆಸರನ್ನೇ ಕರೀರಿ, ಏನನ್ನೇ ಕರೆದರೂ ಕೂಡ ಮೂಲ ರೂಪವನ್ನೇ ಹೇಳಿದ ಹಾಗೆ. ಮುಂದೆಯೂ ಬರ್ತದೆ ಅನೇಕ, ಯಾವುದೇ ಶಬ್ದವನ್ನು ಕರೆದ್ರೂ ಶಬ್ದ ವಾಚ್ಯತ್ವವನ್ನು ಪರಮಾತ್ಮಲ್ಲಿ ಸಾಧನೆ ಮಾಡಬಹುದು. ಆದ್ದರಿಂದ ಆತ್ಮೈವ ಭವತಿ, ಆತ್ಮ ಭವತಿ, ತನ್ನ ಮೂಲ ರೂಪದಿಂದ, ತನ್ನ ಮೂಲ ರೂಪದಲ್ಲಿಯೇನೆ ಅವನು ಅವತಾರ ರೂಪವನ್ನು ಲಯಗೊಳಿಸುವುದು. ಅಂತಹ ಪರಮಾತ್ಮನೇನೆ ಬಹುಧಾ ಭೂತ್ವ ಸಹದೇವ, ಅದನ್ನೇ ಮುಂದೆ ಹೇಳ್ತಾರಲ್ಲಿ ಆಗ, ಸಹ ಆತ್ಮನಃ ಆತ್ಮಾನಮುದ್ಧತ್ಯ ಆತ್ಮನ್ನೇವ ವಿಲಾಪಯತಿ ಯಥ ಆತ್ಮೈವ ಭವತಿ, ತನ್ನಲ್ಲಿಯೇನೇ ತಾನು ಲೀನಗೊಂಡು ಮತ್ತೆ ಆತ್ಮನೇ ಆಗ್ತಾನೆ. ಹಾಗಾದರೆ ಆತ್ಮಶಬ್ದ ವಾಚ್ಯನಾದನು ಪರಮಾತ್ಮನೇನೆ ಅಂತ ಅನೇಕ ಯುಕ್ತಿಗಳನ್ನು ಬಾರಿ ಬಾರಿಗೂ ತೋರಿಸ್ತಾ ಇದ್ದಾರೆ. ಸದೇವೋ ಬಹುಧಾ ಭೂತ್ವ ನಿರ್ಗುಣಃ ಪುರುಷೋತ್ತಮಃ. ನೋಡ್ರಿ, ಆ ಪರಮಾತ್ಮನೇನೆ ಬಹುಧಾ ಭೂತ್ವ, ಅನೇಕ ಅವತಾರಗಳನ್ನು ತಗೊಂಡು ದೇವ ಹೇಗಿದ್ದಾನೆ? ನಿರ್ಗುಣನಾದ ಪುರುಷೋತ್ತಮ, ಆ ಪ್ರಕೃತಿಜನ್ಯವಾದ ತ್ರಿಗುಣಗಳಿಂದ ದೂರನಾಗಿದ್ದಾನೆ, ನಿರ್ಗುಣನಾಗಿದ್ದಾನೆ, ಪುರುಷೋತ್ತಮನಾಗಿದ್ದಾನೆ. ಅವನು ಏಕೀಭೂಯ ಪುನಶ್ಚೇತೆ ನಿರ್ದೋಷೋ ಹರಿರಾಧಿಕೃತ. ಏಕೀಭೂಯ ಅವತಾರ ರೂಪಗಳನ್ನು ಏನು ತಗೊಂಡಿರ್ತಾನೋ ಆ ಅವತಾರ ರೂಪಗಳನ್ನು ತನ್ನಲ್ಲಿ ಏನೇ ಮತ್ತೆ ಅವನು ಪುನಃ ಶೇತೆ, ಆರಾಮಾಗಿ ಮತ್ತೆ ಮಲ್ಕೊಂಡ್ಬಿಡ್ತಾನೆ ಕ್ಷೀರಸಾಗರದಲ್ಲಿ ಶೇಷನ ಮೇಲೆ. ನಿರ್ದೋಷ ಹರಿರಾಧಿಕೃತ, ಯಾವುದೇ ರೀತಿಯಾದಂತಹ ದೋಷ ಅವನಿಗೆ ಇಲ್ಲ. ಅವನೇ ಆದಿಯಾದ ಹರಿಯೇ, ಇನ್ಯಾರೂ ಅಲ್ಲ. ಪ್ರಳಯೋದಕದಲ್ಲಿ ಮಲಗಿದ್ದಾನೆ. ಏಕೀಭೂತ ಹರಿಷ್ಯೇತೆ ಸ ಹರಿಹಿ, ಆ ಪಾಪ ಪರಿಹಾರಕನಾದ ಸ್ವಾಮಿಯೇನೇ. ನಿರ್ದೋಷ ಸಕಲ ದೋಷ ದೂರನು. ಆದಿಕೃತ್ ಸೃಷ್ಟ್ಯಾದಿ ಜನ್ಮಾದ್ಯಸ್ಯ ಯತಃ, ಆದಿ ಜನ್ಮಾದ್ಯಸ್ಯ ಯತಃ, ಆದಿ ಸೃಷ್ಟಿಗೆ ಆದಿ, ಈ ಬ್ರಹ್ಮಾಂಡಕ್ಕೆ ಆದಿ ಸೃಷ್ಟಿ, ಇವೇ ಮೊದಲಾದ ಅಷ್ಟಕರ್ತೃ ಇವನಾಗಿದ್ದಾನೆ. ಅದಕ್ಕೆ ಇಲ್ಲಿ ಮುಂದೆ ಹೇಳ್ತಾರೆ, ಇದು ಹೇಳಬೇಕು. ಸ್ವಸ್ಯೈವ ಸ್ವಸ್ಮಿನ್ ಅಪಿ ಅಯವಚನಾತ್, ಸ್ವಸ್ಯೈವ ಸ್ವಸ್ಮಿನ್
ಅಪ್ಯಯವಚನಾತ್. ಅದರಿಂದಾಗಿ ತನ್ನಲ್ಲಿಯೇನೇ ತನಗೆ ಲಯ, ಇನ್ನೊಬ್ಬರಲ್ಲಿ ಇಲ್ಲ. ಸ್ವರಮಣ ಪರಮಾತ್ಮ. ಅದನ್ನೇ ಹೇಳಿದ್ದು ಯಾವುದೋ ಒಂದು ಪಾಠದಲ್ಲಿ, ಭಗವದ್ಗೀತೆಯಲ್ಲೋ ಯಾವುದ್ರಲ್ಲೋ ಹೇಳಿದೆ ನಾನು, ಸ್ವತಂತ್ರ, ಸರ್ವತಂತ್ರ ಸ್ವತಂತ್ರ ಅಂತ. ಸ್ವತಂತ್ರ ಅಂದ್ರೇನು? ನಾವು ಇಂಡಿಪೆಂಡೆಂಟ್ ಅಂತ ತಿಳ್ಕೊಂಡ್ಬಿಡ್ತೇವೆ. ಇಂಡಿಪೆಂಡೆನ್ಸ್ ಡೇ, ಸ್ವಾತಂತ್ರ್ಯ ದಿನಾಚರಣೆ ಅಂತ ನಾವು ಆಚರಣೆ ಮಾಡ್ತೇವೆ. ಸ್ವತಂತ್ರ ಅಂದರೆ ಇಂಡಿಪೆಂಡೆಂಟ್ ಅಲ್ಲ, ಸೆಲ್ಫ್ ಡಿಪೆಂಡೆಂಟ್ ಅಂತ ಅರ್ಥ. ಸ್ವತಂತ್ರ, ತನಗೆ ತಾನೇ ಅಧೀನ, ಇನ್ಯಾರೂ ಇಲ್ಲ. ಅವನಿಗೆ ಏನು ಹೇಗೆ ಇಚ್ಛೆ ಬರ್ತದೋ ಹಾಗೆ ಮಾಡ್ತಾನೆ, ಹಾಗೆ ಇರ್ತಾನೆ ಪರಮಾತ್ಮ. ಸ್ವತಂತ್ರ. ಆದ್ದರಿಂದ ಇಲ್ಲಿ ಪರಮಾತ್ಮ ಸ್ವತಂತ್ರನಾಗಿದ್ದಾನೆ, ಸೃಷ್ಟ್ಯಾದ್ಯಷ್ಟಗಳನ್ನು ಕೊಡುವಂತವನಾಗಿದ್ದಾನೆ. ಸ್ವಸ್ಮಿನ್ನಪಿ ಸ್ವಸ್ಮಿನ್ ಸ್ವಸ್ಯ ಅಪ್ಯಯವಚನಾತ್, ತನ್ನಲ್ಲಿಯೇನೇ ತನಗೆ ಲಯ ಅಂತ ವಚನಾತ್, ಅನೇಕ ಪ್ರಮಾಣಗಳು ಇರುವುದರಿಂದ ಆತ್ಮಶಬ್ದ ವಾಚ್ಯನಾದವನು ಜೀವ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದ ಅದನ್ನೇ ಹೇಳಿದ್ದು, ನಹಿ ಗೌಣಾತ್ಮನಿ ನಿರ್ದೋಷಸ್ಯ ಲಯ, ನಹಿ ಗೌಣಾತ್ಮನಿ ನಿರ್ದೋಷಸ್ಯ ಲಯ. ಈ ಸತ್ವಾದಿಗುಣ ವಿಶಿಷ್ಟನಾದ ಜೀವನಲ್ಲಿ ಒಂದು ವೇಳೆ ಆತ್ಮ ಅವನು ಅಂತ ಹೇಳಿಬಿಟ್ರೆ, ಈಗಲೇ ಏನು ಹೇಳ್ತಾ ಇದ್ದಾರೆ? ಪರಮಾತ್ಮನಿಗೆ ತನ್ನಲ್ಲಿ ಲಯ ಅಂತ ಹೇಳ್ತಾ ಇದ್ದಾರೆ. ಸ್ವಸ್ಮಿನ್ ಸ್ವಸ್ಯ ಅಪ್ಯಯವಚನಾತ್, ತನ್ನಲ್ಲಿಯೇ ತನಗೆ ಲಯ. ಹಾಗಾದರೆ ನೀವು ಇಲ್ಲಿ ಹಿಂದೆ ಹೇಳಿದಂಥ ಯಾವುದ್ಯಾವುದು ಶ್ಲೋಕಗಳನ್ನು ಹೇಳಿದ್ರೋ ಅಲ್ಲಿ ಆತ್ಮಶಬ್ದವಾಚ್ಯನಾದನು ಜೀವ ಅಂತ ಹೇಳಿಬಿಟ್ರೆ, ಆತ್ಮಶಬ್ದವಾಚ್ಯನಾದನು ಜೀವ ಅಂತ ಹೇಳಿಬಿಟ್ರೆ, ಆವಾಗ ಪರಮಾತ್ಮನಿಗೆ ಜೀವನಲ್ಲಿ ಲಯ ಹೇಳಲಿಕ್ಕೆ ಬರ್ತದ? ಆತ್ಮಶಬ್ದವಾಚ್ಯನಾದ ಜೀವನಲ್ಲಿ, ತ್ರಿಗುಣ ವಿಶಿಷ್ಟನಾದ ಜೀವನಲ್ಲಿ, ಗೌಣನಾದ ಜೀವನಲ್ಲಿ ನಿರ್ದುಷ್ಟನಾದ ಆ ಪರಮಾತ್ಮನ ಲಯ ಹೇಳಲಿಕ್ಕೆ ಕೂಡುತ್ತಾ? ಈ ಸಸ್ಮಿನ್ ಸ್ವಸ್ಯ ಅಪ್ಯಯವಚನಾತ್ ಹೇಳಲಿಕ್ಕೆ ಬರ್ತದ? ಹೇಳಲಿಕ್ಕೆ ಬರೋದೇ ಇಲ್ಲ. ಅದರಿಂದಾಗಿ ಸಕಲ ದೋಷ ದೂರನಾದ ಪರಮಾತ್ಮನಿಗೆ ಸತ್ವಾದಿಗುಣ ವಿಶಿಷ್ಟನಾದ ಜೀವನಲ್ಲಿ ಲಯ ಹೇಳಲಿಕ್ಕೆ ಬರೋದಿಲ್ಲ. ಅದರಿಂದಾಗಿ ಆತ್ಮಶಬ್ದ ವಾಚ್ಯನಾದವನು ಜೀವ ಆಗಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದಾಗಿ ಹರಿಯೇ ಆಗ್ತಾನೆ. ಆತ್ಮಶಬ್ದ ವಾಚ್ಯತ್ವ ಹರಿಯಲ್ಲಿ ಕೂಡುತ್ತೆ, ಸಕಲ ಶ್ರುತಿ ಪ್ರತಿಪಾದ್ಯತ್ವ ಹರಿಯಲ್ಲಿ ಕೂಡುತ್ತೆ, ಸೃಷ್ಟಾದ್ಯಷ್ಟ ಕರ್ತೃತ್ವ ಹರಿಯಲ್ಲಿ ಕೂಡುತ್ತೆ. ಆದ್ದರಿಂದಾಗಿ ಬ್ರಹ್ಮಶಬ್ದ ವಾಚ್ಯತ್ವವೂ ಕೂಡ ಹರಿಯಲ್ಲಿ ಕೂಡುತ್ತೆ. ಬ್ರಹ್ಮಶಬ್ದ ವಾಚ್ಯನಾದವನು ಹರಿಯೇನೆ. ತಸ್ಮಾತ್ ಜಿಜ್ಞಾಸಾ ಕರ್ತವ್ಯ. ಅವನ ಜಿಜ್ಞಾಸೆಯನ್ನು ಮಾಡಿ ನಾವು ಅಮೃತಶೇಷ ಸೇತು, ಆ ಮೋಕ್ಷಕ್ಕೆ ಅವನೇ ಕಾರಣ, ಮುಕ್ತಿಯೋಗ್ಯರಿಗೂ ಅವನೇ ಆಶ್ರಯ. ಅದರಿಂದಾಗಿ ಅವನನ್ನು ನಾವು ಹೊಂದಬಹುದು ಅಂತ ಆಯಿತು. ಇದರಲ್ಲಿ ಪ್ರಶ್ನೆ ಇದ್ರೆ ಕೇಳಿ. ಪ್ರಶ್ನೆ ಇಲ್ಲ ಆಚಾರ್ಯ, ಬಹಳ ಚೆಂದಾಗಿತ್ತು. ಈ ಆತ್ಮನೈವ ಆತ್ಮಾನಾಂ, ಅದು ಗೀತಾನಲ್ಲೂ ನೀವು ಹೇಳಿದ್ರಿಲ್ಲ. ಹೌದು ಹೌದು, ತುಂಬಾ ಚೆನ್ನಾಗಿ ಹೇಳಿದ್ರಿ ಆಚಾರ್ಯ. ಪ್ರತಿಯೊಂದು ಶಬ್ದವೂ ಬಿಡಿಸಿ ಬಿಡಿಸಿ ಹೇಳಿ, ತುಂಬಾ ಚೆನ್ನಾಗಿದೆ. ಸ್ವಲ್ಪ ಕಷ್ಟ ಇದೆ. ಮುಖ್ಯವಾಗಿ ನೀವು ಇದು PDF ಕೊಟ್ರಲ್ಲ, ಅದರಿಂದ ಮತ್ತೆ ಮತ್ತೆ ನೋಡಿ ನಿಮ್ಮ ವಿಡಿಯೋ ನೋಡ್ಬೋದು ಅಂತ ಅಷ್ಟೇ. ತುಂಬಾ ಅನುಕೂಲ ಆಗುತ್ತೆ. ಧನ್ಯವಾದ. ಅದೇ ಪುಸ್ತಕ ಕೊಟ್ಟಿರೋದು ಅಶೋಕ್ ಅವ್ರಿಗೆ? ನಾನು ಇಲ್ಲಿದ್ದೀನಲ್ವಾ, ಹಾಗೆ ಅದರಿಂದ ಅಲ್ಲ, ಕರೆಕ್ಟ್. ಇದೇ ಪುಸ್ತಕ ನಿಮಗೆ ತಂದು ಕೊಟ್ಟಿರೋದಲ್ಲಿ. ಆಯ್ತಾಯ್ತು. ಥ್ಯಾಂಕ್ ಯು. ಧನ್ಯವಾದ ಪಣಿಯವರೇ, ಧನ್ಯವಾದ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಶ್ರೀಕೃಷ್ಣ. ನಮಸ್ಕಾರ ಆಚಾರ್ಯ.